ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಮಂಗಳವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಂಗಳವಾರ ಬೆಳಗ್ಗೆನೇ ಎದ್ದೆ. ಬೆಳಗ್ಗೆ 5:30ಗೆ ಎದ್ದು ಆಚೆ ಮನೆಯದು ಎಲ್ಲ ಲೈಟ್ ಹಾಕ್ಬಿಟ್ಟು ಆಚೆ ನೋಡಿದೆ. ಇನ್ನೂ ಸ್ವಲ್ಪ ಕತ್ಲಿತ್ತು. ಎಲ್ಲ ಫುಲ್ ಸೌಂಡ್, ಪಕ್ಷಿಗಳ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಒಳಗೆ ಬಂದೆ ಫ್ರೆಂಡ್ಸ್. ಒಳಗೆ ಬಂದು ಫಸ್ಟ್ ಕಸ ಎಲ್ಲ ಗುಡಿಸ್ಕೊಬಿಡೋದ. ಇನ್ನೇನು ಕೆಲಸ ಇರಲಿಲ್ಲ, ಮನೆಯೆಲ್ಲ ಕ್ಲೀನಾಗಿತ್ತು. ಬರೀ ಕಸ ಒಂದು ಗುಡಿಸ್ಕೊಳ್ಳೋಣ ಅಂತ ಕಸ ಗುಡಿಸ್ಕೊತಾ ಇದ್ದೀನಿ. ಕಸ ಎಲ್ಲ ಗುಡಿಸ್ಕೊಂಡು ಒಳಗೆ ಆಚೆ ಮನೆ ಹೊರ್ಗಡೆ ಈಗ ಕಸ ಗುಡಿಸ್ಕೊತಾ ಇದ್ದೀನಿ. ಮನೆ ಹೊರಗಡೆ ಎಲ್ಲ ಕಸ ಗುಡಿಸಿ ಹೋಗಿ ರೈಸ್ಗೆ ಇಟ್ಬಿಟ್ಟು ನೆಕ್ಸ್ಟ್ ಪುಳಿಯೋಗರೆ ಗೊಜ್ಜು ಮಾಡೋಣ ಮತ್ತು ಮೊಸರನ್ನ ಮಾಡ್ಕೊಳ್ಳೋಣ. ನನ್ನ ಮಗಳಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ, ಅದಕ್ಕೆ ಮೊಸರನ್ನ ಮತ್ತು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಅವಳು ಮಂಗಳವಾರದಿಂದ ಸ್ಕೂಲ್ಗೆ ಹೋಗ್ತಾಯಿದ್ಲು, ಅದಕ್ಕೋಸ್ಕರ ಇವತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಳು ಅಳಿತಾಳೆ ಅಂತ ಅವಳನ್ನ ಹಿಂದಿನ ದಿನವೇ ಕೇಳಿದ್ದೆ ಏನು ತಿಂಡಿ ಮಾಡಲಿ ಅಂತ. ಅವಳು ಪುಳಿಯೋಗರೆ ಕೇಳಿದ್ಲು. ಪುಳಿಯೋಗರೆ ಜೊತೆ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎರಡೂ ಕಡೆ ಒಗ್ಗರಣೆ ಹಾಕೊಳ್ಳೋದ ಅಂತ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೆ. ಸೊಪ್ಪೆಲ್ಲ ಬಿಡಿಸಿ, ಕೊತ್ತಂಬರಿ ಸೊಪ್ಪನ್ನ, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಎರಡಕ್ಕೂ ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನು ತಿಂಡಿ ಮಾಡಿದ್ರು ಅದು ಬೇಡ ಇದು ಬೇಡ ಅಂತ ಇರ್ತಾಳೆ. ಏನು ಮಾಡ್ಕೊಳ್ಳೋದು ಟಿಫನ್ ಅಂತಲೇ ಗೊತ್ತಾಗಲ್ಲ. ಸೋಮವಾರನೇ ಒರೆಸಿರೋದ್ರಿಂದ ಮಂಗಳವಾರ ಒರೆಸೋದಿರಲ್ಲ. ಆದ್ದರಿಂದ ಬೇಗ ಬೇಗ ಎದ್ದು ಟಿಫನ್ ಮಾಡ್ಕೊಬಿಟ್ರೆ ಸ್ವಲ್ಪ ಆಮೇಲೆ ಮಧ್ಯಾಹ್ನದ ಮೇಲೆ ಅಡುಗೆನೂ ಕೆಲಸ ಮುಗಿಸ್ಕೊಂಡು ರೆಸ್ಟ್ ಮಾಡ್ಕೋಬೋದು ಅಂತ. ಅವಳು ಬರೋ ಅಷ್ಟರಲ್ಲಿ 12:30 ನನ್ನ ಮಗ ಎದ್ದೊಳೋದು ಲೇಟು, 8 o'clock ಎದ್ದೊಳ್ತೆ. ನಾನು ಅಷ್ಟರೊಳಗೆ ಕೆಲಸ ಮುಗಿಸ್ಕೊತೀನಿ. ಆಮೇಲೆ ಎರಡಕ್ಕೂ ಒಗ್ಗರಣೆ ಹಾಕೋತಾ ಇದ್ದೆ. ಅಪ್ಪನು 5:30ಗೆ ಎದ್ದು ಬಾಡಿಗೆ ಕೊಟ್ಟೋಗ್ತಾರೆ. ಅಪ್ಪ 9:30 ಅಷ್ಟೊತ್ತಿಗೆ ಬಂದು ನಾಷ್ಟ ಮಾಡ್ಕೊಂಡು ಮತ್ತೆ ಬಾಡಿಗೆ ಹೊಡೆಯೋಕ್ಕೆ ಹೋಗ್ತಾರೆ. ಅಲ್ಲಿ ಗಂಟ ನಾನು ತಿಂಡಿ ಎಲ್ಲ ಮಾಡ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡಿರ್ತೀನಿ. ಶನಿವಾರ ಭಾನುವಾರ ಏನು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು. ಅದಕ್ಕೆ ಮಂಗಳವಾರದಿಂದ ಕಂಟಿನ್ಯೂ ಬ್ಲಾಗ್ ಬರುತ್ತೆ ಫ್ರೆಂಡ್ಸ್. ಒಂದು ಕಡೆ ರೈಸ್ಗೆ ಇಟ್ಕೊಂಡ್ರೆ ಪುಳಿಯೋಗರೆ ಮಾತ್ರ ಬೇಗ ಆಗುತ್ತೆ. ಮನೇಲಿ ಪೌಡರ್ ಮಾಡ್ಕೊಳ್ಳಲ್ಲ, ಅಂಗಡಿಲೇ ಲೂಸ್ ಪೌಡರ್ ಸಿಗುತ್ತೆ ನಮ್ಮ ಮನೆ ಹತ್ರ, ತುಂಬ ಚೆನ್ನಾಗಿರುತ್ತೆ. ಅದನ್ನೇ ನಾನು ಸ್ವಲ್ಪ ಹುಳಿ ಮತ್ತು ಖಾರದ ಪುಡಿ, ಬೇಳೆ ಸಾಂಬಾರು ಪೌಡರ್ ಹಾಕೋತೀನಿ. ಒಂದು ಅರ್ಧ ಸ್ಪೂನ್, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೋಡಿ ಇನ್ನೇನು ರೆಡಿ ಆಯಿತು ಪುಳಿಯೋಗರೆ ಗೊಜ್ಜು. ಈಗ ನಾನು ತಿಂಡಿ ಮಾಡೋ ಗಂಟನೆ ಆಚೆ ಎಲ್ಲ ಬೆಳಕಾಗಿತ್ತು. ಆಚೆ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಮತ್ತೆ ಒಳಗೆ ಬಂದೆ. ಒಳಗೆ ಬಂದು ನನಗೊಂದು ಲೋಟ ಕಾಫಿ ಮಾಡ್ಕೋಬೇಕಿತ್ತು, ತಲೆ ನೋಯ್ತಿತ್ತು ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಾಯಿದ್ದೀನಿ. ನನ್ನ ಮಗಳು ಇದ್ದಿದ್ಲು ನನ್ನ ಜೊತೆ, ಅವಳು ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ಲು. ಟಿ ವಿ ಆನ್ ಮಾಡಿಕೊಟ್ಟಿರಲಿಲ್ಲ, ಇನ್ನೂ ಆನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಾನು ಕಾಫಿ ಕುಡಿದ್ಬಿಟ್ಟು ಆನ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ರೈಸ್ ಎಲ್ಲ ಆಗಿತ್ತಲ್ಲ ಅದನ್ನೆಲ್ಲ ಪುಳಿಯೋಗರೆ ಮತ್ತು ಮೊಸರನ್ನ ಎಲ್ಲ ಕಲಿಸ್ಕೊಂಡು ಅವಳನ್ನು ಫ್ರೆಶ್ ಅಪ್ ಮಾಡಿಬಿಟ್ಟು ನೆಕ್ಸ್ಟ್ ಅವಳಿಗೂ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಯೂನಿಫಾರ್ಮ್ ಎಲ್ಲ ಹಾಕಿ ಅವಳಿಗೆ ಒಂದು 15 ದಿನ ರಜಾ ಸಿಕ್ಕಿತ್ತು, ಅದಕ್ಕೆ ಸೋಂಬೇರಿ ಆಗಿಬಿಟ್ಟಿದ್ದಾಳೆ. ಏನಕ್ಕೂ ಇಂಟ್ರೆಸ್ಟ್ ಇಲ್ಲ, ಈಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಳೆ. ಟ್ಯೂಷನ್ಗೆ ಹೋಗಿ 3 ದಿವಸ ಆಗಿತ್ತು. ಬರೀ ತೀಟೆ ಮಾಡ್ಕೊಂಡಿರು ಅಂದರೆ ಇರ್ತಾಳೆ. ಆಮೇಲೆ ಅವತಾರ್ ಶಿವ ಬ್ಲಾಗ್ಸ್ ಅವ್ರದ್ದನ್ನು ಬಿಡೋದೇ ಇಲ್ಲ. ಅವರು ಅಂದರೆ ಸಖತ್ ಇಷ್ಟ, ಅವ್ರ ಬ್ಲಾಗ್ಸ್ ಜಾಸ್ತಿ ನೋಡೋದವಳು. ಏನೋ ಕಾಮಿಡಿ ಏನೋ ಅಂದರು ಅಂತ ಅಂದ್ಬಿಟ್ಟು ಮಾವ ಮತ್ತು ಅವಳು ಎಲ್ಲ ನಗ್ತಾಯಿದ್ರು. ನನ್ನ ಮಗನೂ ಹಿಡ್ಕೊಬಿಟ್ಟಿದ್ದಾನೆ ಅವ್ರ ಬ್ಲಾಗ್ನ. ಆನೆ 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 ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ತಲೆ ಬಾಚಿಸ್ಕೊಳ್ಳೋದಂದರೆ ಇವಳಿಗಾಗಲ್ಲ, ಸ್ಟ್ರೈಟಾಗಿ ಕೂತ್ಕೊಳ್ಳಲ್ಲ, ಟಿ ವಿ ನೋಡ್ತಾ ಇರಬೇಕು. ಎಷ್ಟು ಸತಿ ತಿರುಗಿಸಿದ್ರು ಆ ಕಡೆನೇ ಹೋಗಿರುತ್ತೆ. ಇಲ್ಲ ಟಿ ವಿ ಆಫ್ ಮಾಡ್ತೀನಿ ಅಂದರೆ 10 ನಿಮಿಷ ನಾನು ನೋಡಲ್ಲ ಇನ್ನು ಅಂತ ಅಂತಾಳೆ. ಅದಕ್ಕೆ ಅವಳಿಗೂ ಬೇಗ ಕೂರಿಸ್ಕೊಂಡು ಗದರಿಸ್ಕೊಂಡು ತಲೆ ಎಲ್ಲ ಬಾಚಾಯಿತು. ಆಮೇಲೆ ನನ್ನ ತಮ್ಮನೂ ಇದ್ದ, ಅವನು ಟಿಫನ್ ತಿನ್ನೋಕ್ಕೆ ಅಂತ ಹಾಕೊಬರಕ್ಕೆ ಹೋದ. ನಾನು ಇವಳು ಬೇಗ ಇನ್ನೂ ಹಣೆಗೆಲ್ಲ ಇಕ್ಕಿ ರೆಡಿ ಮಾಡಬೇಕಿತ್ತು, ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ಅವಲೇ ಬೈದೆ ಅಂತ ಅಂದ್ಬಿಟ್ಟು ಸಪ್ಪಗಿದ್ಲು ಅಂತ
ರೆಡಿ ಮಾಡ್ಬೇಕಾದ್ರೆ ನೋಡ್ತಾ ಇದೆ ಸಪ್ಪು ಬೇಕು ಅಂತ ತೀಟ್ಲೆ ಮಾಡ್ತಾಯಿದ್ಲು. ಈಗ ಚಳಿ ಇರೋದ್ರಿಂದ ಮಕ್ಕಳಿಗೆ ಲೋಷನ್ಸ್ ಎಲ್ಲ ಕ್ರೀಮ್ ಎಲ್ಲ ಹಾಕ್ತಾ ಇರಬೇಕು. ಚಳಿಗೆ ಕೈಯೆಲ್ಲ ಡ್ರೈ ಆಗಿ ಒಡ್ಕೊಡ್ಡಾಗ್ತಾ ಇದೆ ಕೈಯೆಲ್ಲ ಮಕ್ಕಳಿಗೆ. ನಂಗೊಂದು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಆಮೇಲೆ ಅವಳಿಗೂ ರೆಡಿ ಮಾಡಿದೆ. ಅವಳಿಗೂ ನೈಸ್ ಹೊಡಿಬೇಕು, ಇನ್ನು ತಿಂಡಿ ತಿನ್ನಲ್ಲ ಅಂತ ಅಂದ್ಬಿಟ್ಟು ಬೈದ್ರಿ ಅಂತಾಳೆ ಅಂತ. ಈಗ ಅವಳಿಗೆ ತಿಂಡಿ ಹಾಕೊಳ್ಳೋಣ ಅಂತ ಬಂದೆ. ತಿಂಡಿ ರೆಡಿ ಆಗಿತ್ತಲ್ಲ, ಅವಳಿಗೆ ತಿಂಡಿ ತಿನ್ಸಿದ್ರೆ ಅರ್ಧ ಕೆಲಸ ಆದಂಗೆ. ಅವಳಿಗೇನು ಮೊಸರನ್ನ ಜೊತೆಲಿದ್ರೆ ಏನು ಬೇಕಾದ್ರೂ ಊಟ ಹೋಗುತ್ತೆ. ಆಮೇಲೆ ಕೂರಿಸ್ಕೊಂಡು ನೀಟಾಗಿ ಕೂತ್ಕೋ, ಸೈಲೆಂಟಾಗಿ ತಿನ್ನು ಅಂತ ಗದರಿಸ್ತಾ ಇರಬೇಕು ಅವಳಿಗೆ. ಅವಳೇ ತಿನ್ಕೊ ಅಂತ ಬಿಟ್ಟರೆ ಅಂಡ್ಕೊಂಡು ವೇಸ್ಟ್ ಮಾಡಿರ್ತಾಳೆ. ಅದ್ರ ಬದಲು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ನಾನೇ ಕೂತ್ಕೊಂಡು ತಿನ್ನಿಸ್ತೀನಿ. ಒಂದೊಂದು ಸತಿ ಚಪಾತಿ ಪೂರಿ ಅದೆಲ್ಲ ಆದರೆ ಅವಳೇ ತಿನ್ಕೋತಾಳೆ. ಈಗ ಅವಳ ಬಾಕ್ಸ್ಗೆ ಅವ್ರ ದೊಡ್ಡಪ್ಪ ಸ್ವೀಟ್ ತಂದು ಕೊಟ್ಟಿದ್ರು ಮೊನ್ನೆ ಅಂತ ಅಂದ್ಬಿಟ್ಟು, ಆ ಸ್ವೀಟ್ ಹಾಕಿ ಮಮ್ಮಿ ಅಂತ ಅಂದ್ಲು. ಸ್ವೀಟ್ ಹಾಕಿ ಒಂದನ್ನು, ಮತ್ತು ಇವತ್ತು ಫ್ರೂಟ್ಸ್ ಇರಲಿಲ್ಲ, ಅದರಿಂದ ಕುಕುಂಬರ್ ಹಾಕಿದ್ದೆ ಕಟ್ ಮಾಡಿ. ಕುಕುಂಬರ್ ಜೊತೆ ಎಲ್ಲ ಹಾಕಿ ವಾಟರ್ ಬಾಟಲ್ ಎಲ್ಲ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿದಾಯಿತು. ಅವಳು ಬಾಯ್ ಮಾಡಿಬಿಟ್ಟು ಇನ್ನೊಂದ್ಸತಿ ಹೋಗೋ ಗಂಟನೂ ಬಾಯ್ ಮಾಡ್ತಾ ಇರ್ತಾಳೆ. ಆಮೇಲೆ ನನ್ನ ಮಗ ಇದ್ದೆ ಅಂತ ಅಂದ್ಬಿಟ್ಟು ಅವನಿಗೂ ಕೈಕಾಲು ಮುಖ ತೊಳಸಿ ಅವನಿಗೂ ಟಿಫನ್ ಹಾಕೊಂಡೋಗಿ ತಿನ್ನಿಸ್ತಾ ಇದ್ದೀನಿ. ಇವತ್ತು ಲೇಟಾಗಿತ್ತು ಅಂತ ಅವನು ಎದ್ದೋಳೋದು 8:30 ಆಗಿತ್ತು ಅಂತ ಡೈರೆಕ್ಟ್ ಟಿಫನೇ ತಿನ್ನಿಸ್ತಾ ಇದ್ದೀನಿ. ಹಾಲು ಕೊಡಲಿಲ್ಲ ಅವನಿಗೆ, ಅವ್ನಿಗೆ ಅರ್ಧ ಆಡಿಸ್ಕೊಂಡು ತಿನ್ನಿಸಿ ಅವನಿಗೂ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ಅಡುಗೆಗೆ ಹೀರೆಕಾಯಿ ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಫ್ರೆಂಡ್ಸ್. ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ರೆಡಿ ಮಾಡ್ಕೋತಾ ಇನ್ನೆಲ್ಲ. ಉಪ್ಪು ಹೆಸ್ರು ಖಾರ ಆಡಿಸಿದಿತ್ತು, ಅದಕ್ಕೋಸ್ಕರ ಉಪ್ಸಾರೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉಪ್ಸಾರು ಮಾಡ್ತಾಯಿದ್ದೆ. ಹೀರೆಕಾಯಿ ತೊಗೊಂಡಿದ್ದೆ, ನೆನ್ನೆ ಆಂಟಿ ಬರ್ತಾರೆ ಸೊಪ್ಪು ಆಂಟಿ ಅವ್ರ ಹತ್ರ. ಬೇಳೆ ಮತ್ತು ಹಸ್ರು ಕಾಳು ಹೀರೆಕಾಯಿ ಹಾಕಿ ಉಪ್ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿಗೆ ತೊಳೆದು ಇಟ್ಕೊಂಡಿದ್ದೀನಿ ಫಸ್ಟೇ. ಆದರೆ ಈಗ ಬೇಳೆ ಮತ್ತು ಹಸ್ರು ಕಾಳು ಎರಡನ್ನೂ ತೊಳ್ಕೊತಾಯಿದ್ದೀನಿ. ತೊಳೆದು ಒಲೆ ಮೇಲೆ ಇಟ್ಕೊತಾಯಿದ್ದೀನಿ. ಬೇಳೆ ಮತ್ತು ಹಸ್ರು ಕಾಳು 50% ಬೆಂದ್ಮೇಲೆ ಹೀರೆಕಾಯಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡ್ರೆ ಮುಗೀತು ಫ್ರೆಂಡ್ಸ್ ಸಾಂಬಾರು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಸಾಂಬಾರು ರೆಡಿಯಾಗಿದೆ.